ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟಾಪ್ 10 ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ವಾಟ್ಸಪ್ನ ಒಂದು ಅದ್ಭುತವಾಗಿರೋ ಒಂದು ಟ್ರಿಕ್ ಅನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಕೂಡ ಒಂದು ವಾಟ್ಸಪ್ ಯೂಸರ್ ಆಗಿದ್ರೆ ಈ ವಿಡಿಯೋನ ಫಸ್ಟ್ ಇಂದ ಲಾಸ್ಟ್ ವರೆಗೂ ನೋಡಿ. ಸೊ ಫ್ರೆಂಡ್ಸ್, ನಾರ್ಮಲ್ ಆಗಿ ನಮ್ಮ ಒಂದು ವಾಟ್ಸಪ್ ಅಲ್ಲಿ ನಮ್ಮ ಒಂದು ಫ್ರೆಂಡ್ ಆಗಿರ್ಬೋದು ಅಥವಾ ಫ್ಯಾಮಿಲಿ ಮೆಂಬರ್ ಆಗಿರ್ಬೋದು, ಬ್ರದರ್ ಆಗಿರ್ಬೋದು, ಸಿಸ್ಟರ್ ಆಗಿರ್ಬೋದು, ಅವರು ವಾಟ್ಸಪ್ ಅಲ್ಲಿ ಯಾವಾಗ ಆನ್ಲೈನ್ ಬರ್ತಾರೆ ಅಂತ ತಿಳ್ಕೊಳ್ಳೋದಕ್ಕೆ ನಾವು ಅವರ ಒಂದು ಚಾಟ್ ಅನ್ನು ಓಪನ್ ಮಾಡಿ ಅಲ್ಲಿ ನಾವು ಆನ್ಲೈನ್ ಅಥವಾ ಲಾಸ್ಟ್ ಸೀನು ಬರುತ್ತಾ ಇಲ್ವಾ ಅಂತ ನೋಡೋದಕ್ಕೆ ಕಾಯ್ತಾ ಇರ್ತೀವಿ. ಆದರೆ ಫ್ರೆಂಡ್ಸ್, ಇದಕ್ಕೋಸ್ಕರ ನಾನು ಇವತ್ತು ಒಂದು ಸಿಂಪಲ್ ಟ್ರಿಕ್ ಅನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಟ್ರಿಕ್ ಯೂಸ್ ಮಾಡಿಕೊಂಡು ನಿಮ್ಮ ಒಂದು ಫ್ರೆಂಡು ಯಾವಾಗ ಆನ್ಲೈನ್ಗೆ ಬರ್ತಾರೋ ಆವಾಗ ನಿಮಗೆ ಡೈರೆಕ್ಟ್ ಆಗಿ ನಿಮ್ಮ ಒಂದು ನೋಟಿಫಿಕೇಶನ್ ಬಾರಲ್ಲಿ ಅವರು ಆನ್ಲೈನ್ಗೆ ಬಂದಿದ್ದಾರೆ ಅಂತ ಮೆಸೇಜ್ ಬಂದ್ಬಿಡುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ಬೋದು ಕಿರಣ್ ಆನ್ಲೈನ್ ಅಂತ ಬರ್ತಾ ಇದೆ. ಈ ಒಂದು ನಂಬರು ಯಾವಾಗ ಆನ್ಲೈನ್ ಬರುತ್ತೆ, ಯಾವಾಗ ಆಫ್ಲೈನ್ಗೆ ಹೋಗುತ್ತೆ ಅಂತ ನಿಮ್ಮ ಒಂದು ಮೊಬೈಲ್ನಲ್ಲೇ ಈಸಿಯಾಗಿ ತಿಳ್ಕೊಬಹುದು. ಸೊ ಫ್ರೆಂಡ್ಸ್, ಈ ರೀತಿ ಒಂದು ಟ್ರಿಕ್ಕು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ, ಬನ್ನಿ. ಸೊ ಫ್ರೆಂಡ್ಸ್, ಈ ರೀತಿ ಒಂದು ಟ್ರಿಕ್ಕು ನೀವು ನಿಮ್ಮ ಒಂದು ಮೊಬೈಲ್ನಲ್ಲಿ ನಿಮ್ಮ ಒಂದು ಫ್ರೆಂಡ್ನ ಒಂದು ಆನ್ಲೈನ್ ಸ್ಟೇಟಸ್ ಅಥವಾ ಆಫ್ಲೈನ್ಗೆ ಯಾವಾಗ ಹೋಗ್ತಾರೆ ಅಂತ ತಿಳ್ಕೊಬೇಕಂದ್ರೆ ಇದಕ್ಕೋಸ್ಕರ ಒಂದು ಚಿಕ್ಕ ಟ್ರಿಕ್ ಅನ್ನು ಮಾಡಬೇಕಾಗುತ್ತೆ. ಆ ಟ್ರಿಕ್ ಏನಂದ್ರೆ ಫ್ರೆಂಡ್ಸ್, ಇದಕ್ಕೋಸ್ಕರ ನಾನೊಂದು ಆ್ಯಪ್ ಲಿಂಕ್ ಅನ್ನ ಈ ಒಂದು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡಿ ಆ ಒಂದು ಆ್ಯಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಾದ್ಮೇಲೆ ಜಸ್ಟ್ ಫ್ರೆಂಡ್ಸ್ ಆ ಒಂದು ಆ್ಯಪ್ ಅನ್ನ ಓಪನ್ ಮಾಡಿ. ಓಪನ್ ಮಾಡಿದ್ರೆ ನಿಮಗೆ ಸ್ವಲ್ಪ ಪರ್ಮಿಷನ್ ಅನ್ನು ಕೇಳುತ್ತೆ, ಎಲ್ಲ ಒಂದು ಪರ್ಮಿಷನ್ ಅನ್ನು ಕೊಟ್ಬಿಡಿ. ಈಗ ಪರ್ಮಿಷನ್ ಕೊಟ್ಟಾದ್ಮೇಲೆ ಏನ್ ಮಾಡ್ಬೇಕು ಅಂದ್ರೆ ಫ್ರೆಂಡ್ಸ್, ಮೇಲ್ಗಡೆ ಒಂದು ಪ್ಲಸ್ ಐಕಾನ್ ಕಾಣ್ತಾ ಇದೆ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ಇಲ್ಲಿ 3 ಆಪ್ಷನ್ ತೋರಿಸುತ್ತೆ, ಟೆಲಿಗ್ರಾಮು, ವಾಟ್ಸಪ್, vk.com ಅಂತ. ಆ ಒಂದು ವಾಟ್ಸಪ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಒಂದು ಫ್ರೆಂಡ್ನ ಒಂದು ನಂಬರ್ ಅನ್ನ ಟೈಪ್ ಮಾಡಬೇಕಾಗುತ್ತೆ. ನಿಮ್ಮ ಒಂದು ಫ್ರೆಂಡ್ ಅಥವಾ ಫ್ಯಾಮಿಲಿ ಮೆಂಬರ್ ನೀವು ಯಾರ ಒಂದು ಸ್ಟೇಟಸ್ ಅನ್ನ ತಿಳ್ಕೊಬೇಕು ಅನ್ಕೊಂಡಿದ್ರೆ ಆ ಒಂದು ಮೊಬೈಲ್ನ ಒಂದು ವಾಟ್ಸಪ್ ನಂಬರ್ ಅನ್ನ ಟೈಪ್ ಮಾಡಿ. ಸ್ಟಾರ್ಟಿಂಗ್ ಏನ್ ಮಾಡ್ಬೇಕು ಅಂದ್ರೆ ನೀವು ಕಂಟ್ರಿ ಕೋಡ್ ಅನ್ನು ಹಾಕ್ಬೇಕಾಗುತ್ತೆ. ಫಸ್ಟ್ ನಮ್ಮ ಒಂದು ಕಂಟ್ರಿ ಕೋಡ್ ಬಂದು +91, ಆ ಒಂದು ಕಂಟ್ರಿ ಕೋಡ್ ಅನ್ನು ಹಾಕ್ಬಿಡಿ. ಈಗ ನಿಮ್ಮ ಒಂದು ಫ್ರೆಂಡ್ ನಂಬರ್ ಅನ್ನ ಟೈಪ್ ಮಾಡಿ. ನಂಬರ್ ಅನ್ನ ಟೈಪ್ ಮಾಡಾದ್ಮೇಲೆ ಅಲ್ಲಿರೋ ಓಕೆ ಮೇಲೆ ಕ್ಲಿಕ್ ಮಾಡಿ. ಈಗ ಫ್ರೆಂಡ್ಸ್, ಆ ಒಂದು ನಂಬರ್ಗೆ ಹೆಸರನ್ನ ಏನ್ ಕೊಡ್ಬೇಕು ಅನ್ಕೊಂಡಿದ್ರು ಆ ಒಂದು ಹೆಸರನ್ನ ಟೈಪ್ ಮಾಡಿ. ಫಾರ್ ಎಕ್ಸಾಂಪಲ್ ನಾನು ಕಿರಣ್ ಅಂತ ಕೊಡ್ತೀನಿ. ನೇಮ್ ಅನ್ನ ಟೈಪ್ ಮಾಡಾದ್ಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡಿ. ಈಗ ನೀವು ನೋಡ್ಬೋದು ಫ್ರೆಂಡ್ಸ್, ಆ ಒಂದು ನಂಬರ್ ಬಂದು ಇಲ್ಲಿ ಆಡ್ ಆಗಿದೆ. ಆ ಒಂದು ನಂಬರ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ನೀವು ನೋಡ್ಬೋದು ಫ್ರೆಂಡ್ಸ್, ನೈಟ್ ಅಲ್ಲಿ ಎಷ್ಟೊತ್ತು ಆನ್ಲೈನ್ ಅಲ್ಲಿ ಇದ್ದೀರಾ ಅಂತ ಟೈಮ್ ಕೂಡ ತೋರಿಸುತ್ತೆ. ಈಗ ಫ್ರೆಂಡ್ಸ್, ಈ ಒಂದು ಮೊಬೈಲ್ ನಲ್ಲಿ ವಾಟ್ಸಪ್ ಅನ್ನು ಆನ್ ಮಾಡೋಣ. ಇಲ್ಲಿ ನೀವು ನೋಡ್ಬೋದು ಫ್ರೆಂಡ್ಸ್, ಕಿರಣ್ ಆನ್ಲೈನ್ ಅಂತ ಬಂದಿದೆ. ಮತ್ತೆ ಈ ಒಂದು ವಾಟ್ಸಪ್ ಅನ್ನ ಕ್ಲೋಸ್ ಮಾಡೋಣ. ಈಗ ನೀವು ನೋಡ್ಬೋದು ಕಿರಣ್ ಆಫ್ಲೈನ್ ಅಂತ ಬಂದಿದೆ. ಈ ರೀತಿ ನಿಮ್ಮ ಒಂದು ಫ್ರೆಂಡು ಯಾವಾಗ ಆನ್ಲೈನ್ ಬರ್ತಾರೆ, ಯಾವಾಗ ಆಫ್ಲೈನ್ಗೆ ಹೋಗ್ತಾರೆ ಅಂತ ನೀವು ನಿಮ್ಮ ಒಂದು ಮೊಬೈಲ್ನಲ್ಲಿ ಈ ರೀತಿ ಒಂದು ನೋಟಿಫಿಕೇಶನ್ ಮುಖಾಂತರ ತಿಳ್ಕೊಬೋದು. ಸೊ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಂದು ಅದ್ಭುತವಾಗಿರೋ ಒಂದು ಟ್ರಿಕ್ ಅನ್ನು ತಿಳಿಸ್ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಇದೇ ರೀತಿ ಹೊಸ ಹೊಸ ಟ್ರಿಕ್ಸು ನಾವು ನಮ್ಮ ಚಾನಲ್ನಲ್ಲಿ ವಿಡಿಯೋ ಮಾಡ್ತಾನೆ ಇರ್ತೀವಿ, ಮಿಸ್ ಮಾಡಿದಿರಾ ಫಾಲೋ ಮಾಡಿ. ಸೊ ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್. ಮತ್ತೆ ಇದೇ ಥರ ಒಂದು ಸೂಪರ್ ವಿಡಿಯೋಲಿ ಸಿಗೋಣ. ಇದುವರೆಗೂ ಟಾಪ್ 10 ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ವಿಡಿಯೋ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಅದ್ರ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡ್ಕೊಳ್ಳಿ.